ವೆಲ್ಕಮ್ ಟು ಸಿದ್ಧಶ್ರೀ ಜಿಕೆ ಚಾನಲ್. ಈ ಒಂದು ತರಗತಿಯಲ್ಲಿ ನಾವು ಗಣಿತ ಮತ್ತು ವಿಜ್ಞಾನ ಬೋಧನಾ ಶಾಸ್ತ್ರದಲ್ಲಿ ಅತಿ ಮುಖ್ಯವಾದ ವಿಷಯ ಅಂತಂದರೆ ಯೋಜನಾ ಪದ್ಧತಿ, ಅಂದರೆ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಅಂದರೆ ಪ್ರಾಜೆಕ್ಟ್ ಮೆಥಡ್ ಅಂತ ಕರಿತೀವಿ. ಈ ಒಂದು ಯೋಜನಾ ಪದ್ಧತಿ ಮೇಲೂ ಸಹ 2 ಅಥವಾ 3 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಬಂದೇ ಬರ್ತಾವೆ. ಸೊ ಹಾಗಾಗಿ ಈ ಒಂದು ಪದ್ಧತಿ ಯಾರು ಕಂಡುಹಿಡಿದರು, ಯಾರು ಜಾರಿಗೆ ತಂದರು, ಗುಣಗಳು, ಅವಗುಣಗಳು ಮತ್ತು ಹಂತಗಳು ಚೆನ್ನಾಗಿ ನಾವು ಓದ್ಕೋಬೇಕು. ಮತ್ತು ಈ ಒಂದು ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ಮೊದಲನೇದಾಗಿ ಈ ಒಂದು ಯೋಜನಾ ಪದ್ಧತಿ ಯಾವ ತತ್ವದ ಮೇಲೆ ಆದಂತ ನೋಡಂಬರ್ರಿ. ಯೋಜನಾ ಪದ್ಧತಿಯು ಜಾನ್ ಡೂಯಿಯವರ ತತ್ವ ದೃಷ್ಟಿ ಅಂದರೆ ಮಾಡಿ ಕಲಿ ಮತ್ತು ಜೀವನದಿಂದ ಕಲಿ ಎಂಬ ತತ್ವದ ಆಧಾರದ ಮೇಲೆ ನಿಂತದ. ಸೊ ಈ ವಿಧಾನವನ್ನಾಗಿ ರೂಪಿಸಿದವರು ಸ್ಟೀವನ್ಸನ್. ಸೊ ಆದರೆ ಈ ವಿಧಾನವನ್ನು ಜಾರಿಗೆ ತಂದರು ಕಿಲ್ಪ್ಯಾಟ್ರಿಕ್. ಸೊ ಇದ್ರ ಮ್ಯಾಗ ಕಂಪಲ್ಸರಿ ಕನ್ಫ್ಯೂಷನ್ ಆಗ್ತದ. ಇದನ್ನು ಜಾರಿಗೆ ತಂದವರು ಕಿಲ್ಪ್ಯಾಟ್ರಿಕ್. ಯಾರು ಜಾರಿಗೆ ತಂದವರು ಕಿಲ್ಪ್ಯಾಟ್ರಿಕ್ಕು. ಬಟ್ ಇದನ್ನು ಮೊದಲನೇದಾಗಿ ಬಳಕೆ ಮಾಡಿದವರು ಯಾರು? ಸ್ಟೀವನ್ಸನ್. ಸೊ ನಾವು ಕರೆಕ್ಟಾಗಿ ನೋಡ್ಕೋಬೇಕು. ಯೋಜನಾ ಪದ್ಧತಿಯನ್ನು ಬಳಕೆಗೆ ತಂದವರು ಸ್ಟೀವನ್ಸನ್, ಬಟ್ ಜಾರಿಗೆ ತಂದವರು ಕಿಲ್ಪ್ಯಾಟ್ರಿಕ್. ಸೊ ಇದು ಯಾರ ತತ್ವದ ಮೇಲೆ ಅಂತಂದರೆ ಜಾನ್ ಡೂಯಿಯವರ ಮಾಡಿ ಕಲಿ ಮತ್ತು ಜೀವನದಿಂದ ಕಲಿ ಎಂಬ ತತ್ವದ ಮೇಲೆ ನಿಂತದಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಸೊ ಇದರೆಲ್ಲ ಈ ಒಂದು ಯೋಜನಾ ಪದ್ಧತಿ ಅಥವಾ ಪ್ರಾಜೆಕ್ಟ್ ಮೆಥಡ್ದು ಹಂತಗಳು ನೋಡ್ಕೊಂಬರ್ರಿ. ಈ ಹಂತಗಳ ಮೇಲೆ ಸಹ ಕಂಪಲ್ಸರಿ ಕ್ವಶನ್ಸ್ ಬರ್ತಾವೆ. ಸೊ ಮೊದಲನೇ ಹಂತ ಏನು ಅಂದರೆ ಯಾವ ರೀತಿಯಾಗಿ ಕೇಳಿದ್ದಾರೆ ಅಂದರೆ ಹಿಂದಿನ ಕ್ವಶನ್ TTಯಲ್ಲಿ ಅಂದರೆ ಯೋಜನಾ ಪದ್ಧತಿಯ ಮೊದಲನೇ ಹಂತ ಯಾವುದು, ಅಥವಾ ಇದು ಸನ್ನಿವೇಶ ಸೃಷ್ಟಿ ಮಾಡುವುದು ಯಾವ ಒಂದು ಪದ್ಧತಿಯಲ್ಲಿ ನಾವು ಕಾಣ್ತೀವಿ, ಕೊನೆಯ ಹಂತ ಯಾವುದು, ಈ ರೀತಿಯಾಗಿ ಕ್ವಶನ್ಸ್ ಬಂದಾವೆ. ಸೊ ಹಾಗಾಗಿ ಈ ಹಂತಗಳು ನೋಡ್ಕೊಂಬರ್ರಿ. ಮೊದಲನೇ ಹಂತ ಸನ್ನಿವೇಶ ಸೃಷ್ಟಿ ಅಥವಾ ಪ್ರೊವೈಡಿಂಗ್ ಎ ಸಿಚುವೇಶನ್ ಅಥವಾ ಪ್ರಾಬ್ಲಮ್. ಸೊ ಸನ್ನಿವೇಶ ಸೃಷ್ಟಿ ಮಾಡುವುದು ಎಲ್ಲಿ? ಯೋಜನಾ ಪದ್ಧತಿಯ ಮೊದಲ ಹಂತ ಸನ್ನಿವೇಶ ಸೃಷ್ಟಿ. ಯಾವುದೇ ಒಂದು ಸನ್ನಿವೇಶಕ್ಕೆ ಅಲ್ಲಿ ಒಂದು ಕ್ರಿಯೇಟ್ ಮಾಡಿಕೊಡ್ಬೇಕು ಸಿಚುವೇಶನ್. ಸೊ ಸಿಚುವೇಶನ್ ಕ್ರಿಯೇಟ್ ಆದಮೇಲೆ ಏನು ಮಾಡಬೇಕು ನಾವು? ಯೋಜನೆ ಅಥವಾ ಉದ್ಯಮದ ಆಯ್ಕೆ ಅಂದರೆ ಸೆಲೆಕ್ಟಿಂಗ್ ದ ಪ್ರಾಜೆಕ್ಟ್. ಸನ್ನಿವೇಶ ಆದಮ್ಯಾಗ ಆ ಸನ್ನಿವೇಶದಲ್ಲಿರುವ ಯಾವುದಾದ್ರೂ ಒಂದು ಯೋಜನೆಯನ್ನು ನಾವೇನು ಮಾಡ್ಕೋಬೇಕು? ಆಯ್ಕೆ. ಫಸ್ಟ್ ಒಂದು ಸನ್ನಿವೇಶ ಸೃಷ್ಟಿ, ಎರಡನೇದು ಬಂದುಬಿಟ್ಟು ಅದರ ಆಯ್ಕೆ, ಮೂರನೇದು ಬಂದು ಯೋಜನೆ ಅಥವಾ ಪ್ಲ್ಯಾನಿಂಗ್. ಸೊ ನಾವು ಯಾವುದಾದ್ರೂ ಒಂದು ಸನ್ನಿವೇಶ ಸೃಷ್ಟಿ ಮಾಡಿರ್ತೀವಿ ಅಥವಾ ಡ್ರಾಮಾ ಕ್ರಿಯೇಟ್ ಮಾಡಿದಾಗ ಅದರಲ್ಲಿ ಡ್ರಾಮಾ ಕ್ರಿಯೇಟ್ ಆದ ನಂತರ ನಾವು ಏನು ಮಾಡ್ತೀವಿ? ಫಸ್ಟ್ ಒಂದು ಯಾವುದಾದ್ರೂ ಕ್ಯಾರೆಕ್ಟರ್ ಆಯ್ಕೆ ಮಾಡ್ಕೋತೀವಿ, ಕರೆಕ್ಟಾ? ಆ ಕ್ಯಾರೆಕ್ಟರ್ ಆಯ್ಕೆ ಮಾಡಿದ್ಮ್ಯಾಗ ಏನು ಮಾಡ್ತೀವಿ? ಅದ್ರ ಬಗ್ಗೆ ಪ್ಲ್ಯಾನಿಂಗ್ ಮಾಡ್ತೀವಿ. ಯಾವ ರೀತಿಯಾಗಿ ಸಂಭಾಷಣೆ ಮಾಡಬೇಕು, ಯಾವ ರೀತಿಯಾಗಿ ಕಾಸ್ಟ್ಯೂಮ್ಸ್ ಹಾಕೋಬೇಕು ಅಂಬೋದು. ಸೊ ತದನಂತರ ನಿರ್ವಹಣೆ ಅಂದರೆ ಇಂಪ್ಲಿಮೆಂಟೇಷನ್. ಅಂದರೆ ಯಾವ ರೀತಿ ಈಗೆಲ್ಲ ನಾವು ಕ್ಯಾರೆಕ್ಟರ್ ಎಲ್ಲ ತೊಗೊಂಡ್ಮ್ಯಾಗ ಯಾವ ರೀತಿಯಾಗಿ ಅದು ಹೋಗಿ ಸ್ಟೇಜ್ ಮ್ಯಾಗ ನಾವು ಮಾಡಬೇಕು ಅನ್ನೋದು, ಅದು ಒಂದು ನಿರ್ವಹಣೆ, 4th ಆಪ್ಷನ್ಸು. 5th ಇದು ಒಂದು ನೆನಪಿಕ್ಕುವ ಸಲುವಾಗಿ ಈ ರೀತಿಯಾಗಿ ಹೇಳಿದ್ದೀನಿ. 4th ಮೌಲ್ಯಮಾಪನ. ಅಂದರೆ ನಾವು ಮಾಡಿದಂಥ ಕ್ಯಾರೆಕ್ಟರನ್ನು ಎದುರು ಕುಂತಿದ್ದವರು ಏನು ಮಿಸ್ಟೇಕ್ ಮಾಡಿದೇವಿ ಈ ಥರ ಹೇಳ್ತಾರಲ್ಲ, ಅದು ಮೌಲ್ಯಮಾಪನ. ತದನಂತರ ಮೌಲ್ಯಮಾಪನದಂತ ಬರುವ ಹಂತ ದಾಖಲೆ ಅಂದರೆ ರೆಕಾರ್ಡ್. ಸೊ ಈ ಹಿಂದೆನೂ ಯಾರು ಮಾಡಿಲ್ಲ, ಮುಂದೆನೂ ಯಾರು ಮಾಡಲ್ಲ ಅಂತ ರೆಕಾರ್ಡ್ ಇಕ್ತಾರಲ್ಲ. ಸೊ ಹಾಗಾಗಿ ಇದು 6th ಫಸ್ಟ್ ಏನು ಮಾಡಬೇಕು? ಸನ್ನಿವೇಶ ಸೃಷ್ಟಿ ಮಾಡಿದ್ಮ್ಯಾಗ ಏನು ಮಾಡಬೇಕು? ಅದರ ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಆದ್ಮ್ಯಾಗ ಅದ್ರ ಬಗ್ಗೆ ಯೋಜನೆ ಮಾಡಬೇಕು. ಯೋಜನೆ ಆದ್ಮ್ಯಾಗ ಅದರ ನಿರ್ವಹಣೆ ಮಾಡಬೇಕು. ನಿರ್ವಹಣೆ ಆದ್ಮ್ಯಾಗ ಮೌಲ್ಯಮಾಪನ ಆದ್ಮ್ಯಾಗ ದಾಖಲೆ. ಅಂದರೆ ಕ್ಲಾಸ್ನಲ್ಲಿ ನಾವೇನು ಮಾಡಬೇಕು? ಮಕ್ಕಳಿಗೆ ಫಸ್ಟ್ ಯಾವುದಾರ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡಿದ್ಮ್ಯಾಗ ಅವ್ರಿಗೆ ಏನು ಮಾಡಬೇಕು? ಯಾವುದಾದ್ರೂ ಒಂದು ಪ್ರಾಬ್ಲಮ್ ಕೊಡಬೇಕು. ಆಮ್ಯಾಗ ಏನು ಮಾಡಬೇಕು? ಅದ್ರ ಬಗ್ಗೆ ಸ್ವಲ್ಪ ನಾವು ಪ್ಲ್ಯಾನಿಂಗ್ ಹೇಳ್ಕೊಡ್ಬೇಕು. ಅದಾದ್ಮ್ಯಾಗ ಅವರು ಆ ಪ್ಲ್ಯಾನಿಂಗ್ ಹೇಳಿದ್ಮ್ಯಾಗ ಅವ್ರು ಏನು ಮಾಡಬೇಕು? ಅದ್ರ ಮ್ಯಾಗ ಎಫರ್ಟ್ ಹಾಕಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕು. ಅದಾದ ನಂತರ ಮತ್ತು ಶಿಕ್ಷಕರು ಏನು ಮಾಡಬೇಕು? ಅದು ಸರಿಯಾದ ಇಲ್ಲ ಅಂತ ಮೌಲ್ಯಮಾಪನ ಮಾಡಬೇಕು. ಮಾಡಿದ ನಂತರ ದಾಖಲೆ ಯಾರು ಮಾಡ್ತಾರೆ? ಮಕ್ಕಳು ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇವೆಲ್ಲವೂ ಏನು? ಯೋಜನಾ ಪದ್ಧತಿಯ 6 ಹಂತಗಳು. ನೆಕ್ಸ್ಟ್ ಉದ್ಯಮ ವಿಧಾನದಲ್ಲಿ ಅಳವಡಿಸಿಕೊಳ್ಳಬಹುದ ಕಾರ್ಯ ಚಟುವಟಿಕೆಗಳು. ಯಾವ ರೀತಿಯಾದ ಚಟುವಟಿಕೆಗಳನ್ನು ಮಕ್ಕಳಿಗೆ ಕೊಡ್ಬೋದು ಈ ಒಂದು ಪ್ರಾಜೆಕ್ಟ್ ಮೆಥಡ್ನಲ್ಲಿ ಅಂದರೆ ಕ್ರೀಡಾ ದಿನಾಚರಣೆ, ಗಣಿತ ತಜ್ಞರ ಅಂದರೆ ಯಾವುದಾದ್ರೂ ಒಂದು ದಿನಾಚರಣೆ ಈ ಥರ ಕೊಟ್ಟಾಗ ಅವರು ಅದನ್ನು ಯೋಜನೆ ರೀತಿಯಾಗಿ ಬಳಕೆ ಮಾಡ್ಕೊಳ್ಬೋದು. ಇವು ಎಕ್ಸಾಂಪಲ್ಸ್. ನೆಕ್ಸ್ಟ್ ಶಾಲಾ ಬ್ಯಾಂಕ್ ಸ್ಥಾಪನೆ, ರಾಜ್ಯ ಮತ್ತು ರಾಷ್ಟ್ರ ಆಯವ್ಯಯ ಪತ್ರ ಸಂಗ್ರಹಣೆ, ರಾಜ್ಯ ಮತ್ತು ರಾಷ್ಟ್ರದ ಜನಗಣತಿಯ ಬಗ್ಗೆ ಮಾಹಿತಿ ಸಂಗ್ರಹಣೆ. ಈ ರೀತಿಯಾಗಿ ನಾವು ಈ ಕ್ರೀಡಾ ದಿನಾಚರಣೆ ಅಂತ ಒಂದು ಸನ್ನಿವೇಶ ಸೃಷ್ಟಿ ಮಾಡಿದಾಗ ಅದರಲ್ಲಿ ಎಲ್ಲ ಹಂತಗಳು ಬರ್ತಾವೆ.
ನೆಕ್ಸ್ಟ್ ಬಂದ್ಬಿಟ್ಟು ಯೋಜನೆ ಪದ್ಧತಿಯಲ್ಲಿ ಶಿಕ್ಷಕರ ಪಾತ್ರ, ರೋಲ್ ಆಫ್ ದ ಟೀಚರ್ ಇನ್ ದ ಪ್ರಾಜೆಕ್ಟ್ ಮೆಥಡ್. ಏನೇನು ಮಾಡಬೇಕು ಶಿಕ್ಷಕರು ಈ ಒಂದು ಯೋಜನಾ ಪದ್ಧತಿಯಲ್ಲಿ ಅಂದರೆ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿರುವವರು. ಅಂದರೆ ಅವ್ರಿಗೆ ಏನು ಮಾಡಬೇಕು, ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಜಸ್ಟ್ ಮಾರ್ಗದರ್ಶನ ಅಷ್ಟೇ ಮಾಡಬೇಕು. ಎಲ್ಲನೂ ಅವರು ಹೇಳೋದಿಲ್ಲ, ಜಸ್ಟ್ ಹಿಂಗೆ ಮಾಡ್ಬೇಕು ಅನ್ನೋದು ಅಷ್ಟೇ, ಅವರು ಮಾಹಿತಿ ಅಷ್ಟೇ ಕೊಡಬೇಕು. ನೆಕ್ಸ್ಟು ವಿದ್ಯಾರ್ಥಿಗಳೊಂದಿಗೆ ಶಿಕ್ಷಕರು ಸಹ ಕಲಿಯುವುದು. ಸೊ ಕೆಲವೊಂದು ಸಾರಿ ವಿದ್ಯಾರ್ಥಿಗಳು ಕಲಿತಾ ಶಿಕ್ಷಕರು ಸಹ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಮತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಇಲ್ಲಿ ಪ್ರೋತ್ಸಾಹ ಮಾಡಬೇಕು. ಯಾಕಂದರೆ ಕೆಲವೊಂದು ಮಕ್ಕಳು ಪ್ರೋತ್ಸಾಹ ಇದ್ದಿದ್ದಿಲ್ಲ ಅಂದರೆ ಮುಂದೆ ಹೋಗಂಗಿಲ್ಲ. ನೆಕ್ಸ್ಟು ಜವಾಬ್ದಾರಿಗಳನ್ನು ವಹಿಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವವನ್ನು ವಿಕಸಿಸಲು ಶಿಕ್ಷಕರು ನೆರವಾಗಬೇಕು. ಯಾಕಂದರೆ ಯಾವುದೇ ಒಂದು ಜವಾಬ್ದಾರಿ ಕೊಟ್ಟಾಗ ಸಡನ್ನಾಗಿ ವಿದ್ಯಾರ್ಥಿಗಳಿಗೆ ಅದು ಪ್ರೋತ್ಸಾಹ ಆಗಂಗಿಲ್ಲ. ಸೊ ಹಾಗಾಗಿ ಅವರಲ್ಲಿ ನಾವು ಕಂಟಿನ್ಯೂಯೇಷನ್ ಆಗಿ ಪ್ರೋತ್ಸಾಹ ಮಾಡಿದಾಗ ಅವರಲ್ಲಿ ಏನಾಗ್ತದಂದರೆ ಆ ವ್ಯಕ್ತಿತ್ವ ವಿಕಸನೆ ಆಗ್ತದೆ ಅಂತ ಹೇಳ್ಬೋದು. ಶಿಕ್ಷಕರು ಉದ್ಯಮದ ಹಾದಿಯಲ್ಲಿ ಸತತವಾಗಿ ಪರೀಕ್ಷಿಸುತ್ತಿರಬೇಕು. ಈ ಒಂದು ಯೋಜನೆ ಕೊಟ್ಟಿವಿ ಅಂತಂದರೆ ಅವರು ಏನಂತಾರೆ, 1 ನಿಮಿಷಕ್ಕೆ 5 ಮಿನಿಟಿಗೆ ಈ ಥರ ಅವ್ರಿಗೆ ಪರೀಕ್ಷೆ ಮಾಡ್ಕೋತಾನೆ ಇದ್ದಾಗ ಅವರು ಏನು ಮಾಡ್ಲತ್ತಾರ ಅಂತ ಶಿಕ್ಷಕರಿಗೆ ಅರ್ಥ ಆಗ್ತದೆ. ನೆಕ್ಸ್ಟು ಶಿಕ್ಷಕರು ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಸರಿಯಾಗಿ ತಿಳಿದಿರಬೇಕು. ಯಾವ ವಿದ್ಯಾರ್ಥಿಗಳ ಸಾಮರ್ಥ್ಯ ಎಷ್ಟು ಅಂತ ತಿಳಿದುಕೊಂಡೇ ನಾವು ಅವ್ರಿಗೆ ಏನು ಮಾಡಬೇಕು ಅಂದರೆ ಒಂದು ಯೋಜನೆ ಕೊಡಬೇಕು. ನೆಕ್ಸ್ಟು ಶಿಕ್ಷಕರು ಕಲಿಕೆಯಲ್ಲಿನ ಸಂಬಂಧಪಟ್ಟ ವಿದ್ಯಾರ್ಥಿಗಳಿಗೆ ಕಲ್ಪಿಸಿ ಕೊಡಬೇಕು. ಮತ್ತು ವಿಷಯದ ಸಹ ಸಂಬಂಧವನ್ನು ತಿಳಿದು ವಿದ್ಯಾರ್ಥಿಗಳಲ್ಲಿ ಶಾಶ್ವತವಾದ ಕಲಿಕೆಯನ್ನುಂಟು ಮಾಡಬೇಕು. ಯೋಜನೆ ವಿವಿಧ ಚಟುವಟಿಕೆಗಳ ಜ್ಞಾನವಿರಬೇಕು. ಯಾವುದಾದ್ರೂ ಒಂದು ಯೋಜನೆ ಮಾಡಿವಂದ್ರೆ ಅದರ ಸಂಪೂರ್ಣ ಜ್ಞಾನ ತಿಳಿದುಕೊಂಡೇ ನಾವು ಏನು ಮಾಡಬೇಕು, ಯೋಜನೆ ಹಾಕೋಬೇಕು. ಮತ್ತು ತರಗತಿ ಕೋಣೆಯಲ್ಲಿ ಪ್ರಜಾಸತ್ತಾತ್ಮಕ ವಾತಾವರಣ ನಿರ್ಮಿಸಬೇಕು. ಅಂದರೆ ಅಲ್ಲಿ ಪ್ರಜಾಸತ್ತಾತ್ಮಕ ಅಂದರೆ ಕೇವಲ ಅಲ್ಲಿ ನಾಯಕನಿಗಲ್ಲದೆ ಎಲ್ರಿಗೂ ಏನು ಮಾಡಬೇಕು, ಸಪೋರ್ಟಿವ್ ಆಗಿ ಇರಬೇಕು. ಶಿಕ್ಷಕ, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳ ತಂಡ ಎಲ್ಲದಕ್ಕೂ ಅಲ್ಲಿ ಏನು ಮಾಡಬೇಕು, ಅವಕಾಶ ಇರಬೇಕಂತ ಹೇಳ್ಬೋದು. ನೆಕ್ಸ್ಟ್ ಇದರ ಲಕ್ಷಣಗಳು, ಪ್ರಾಜೆಕ್ಟ್ ಮೆಥಡ್ನ ಲಕ್ಷಣಗಳು ನೋಡ್ಕೊಂಬರ್ರಿ. ಇದು ಒಂದು ಉತ್ತಮ ಯೋಜನೆಯು ಹೆಚ್ಚು ಚಟುವಟಿಕೆಗಳು ಒಳಗೊಂಡಿರುತ್ತದೆ. ಗುಡ್ ಪ್ರಾಜೆಕ್ಟ್ ಅಂದ್ರೆ ಹೆಚ್ಚಿನ ಚಟುವಟಿಕೆ ಒಳಗೊಂಡಿರ್ತದೆ. ಚಟುವಟಿಕೆಗಳು ಮಕ್ಕಳ ಆಸಕ್ತಿ, ಅಭಿರುಚಿಗೆ ಆಗಿರಬೇಕು. ಅಂದರೆ ಗುಡ್ ಪ್ರಾಜೆಕ್ಟ್ ಅಷ್ಟೇ ಹೇಳ್ಕೊಟ್ಟಿನಿ ನೋಡ್ರಿ. ಚಟುವಟಿಕೆಗಳ ಬೇಕಾದ ಸಂಪನ್ಮೂಲಗಳು ಸುಲಭವಾಗಿ ದೊರೆಯುತ್ತವೆ. ಯೋಜನೆಯು ಕಡಿಮೆ ವೆಚ್ಚದಾಗಿರಬೇಕು. ಹೆಚ್ಚಿನ ವೆಚ್ಚದಾಗಿದ್ದರೆ ಅವ್ರಿಗೆ ಮಾಡಲಿಕ್ಕೆ ಆಗಂಗಿಲ್ಲ. ನೆಕ್ಸ್ಟು ಯೋಜನೆಯು ಸರಳವಾಗಿರುತ್ತದೆ. ವಿದ್ಯಾರ್ಥಿಗಳ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿರಬೇಕು. ಯೋಜನೆಯು ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಉತ್ತಮ ಅನುಭವಗಳನ್ನು ಒದಗಿಸುತ್ತದೆ ಮತ್ತು ವಿದ್ಯಾರ್ಥಿಗಳಿಗೆ ಉತ್ತಮ ತರಬೇತಿ ಕೊಡುತ್ತದೆ. ಯಾವುದು ಈ ಒಂದು ಗುಡ್ ಪ್ರಾಜೆಕ್ಟ್ ಮೆಥಡ್. ಸೊ ಈ ಒಂದು ಯೋಜನಾ ಪದ್ಧತಿಯ ಕ್ಲಾಸ್ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.